ಸರಿ ಶಾಸ್ತ್ರಿಗಳೇ, ಈ ದಿನ ಲಕ್ಷ್ಮಿಯ ಆರಾಧನೆಯ ಜೊತೆಗೆ ಭೈರವನ ಕೃಪೆಯನ್ನು ಯಾವ ರೀತಿಯಾಗಿ ಪಡಿಬೇಕು ಅನ್ನೋದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ವಾಸುದೇವ್ ರಾವ್ ಅವರು ನೆಲಮಂಗಲದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 25/12/1980, ಸಮಯ 8:35 ರಾತ್ರಿ. ಅವರ ಪ್ರಶ್ನೆ, ಆರೋಗ್ಯ ಮತ್ತು ವ್ಯಾಪಾರದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ವಾಸುದೇವ್ ರಾವ್ ಅವರ ಪ್ರಶ್ನೆ ಆರೋಗ್ಯಕ್ಕೆ ಹಾಗೂ ವ್ಯವಹಾರಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಾಗಿದೆ. ಜಾತಕವನ್ನು ನೋಡೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನ. ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದಾನೆ, ರಾಹುವಿನ ಯುಕ್ತನಾಗಿದ್ದಾನೆ. ರಾಹು ಚಂದ್ರ ಸೇರಿಬಿಟ್ರೆ ಮಾನಸಿಕವಾಗಿ ಸ್ವಲ್ಪ ಕುಗ್ಗಿಸ್ತಾನವನು. ನೋಡೋಣ, ಈಗ ಚಂದ್ರದಶೆಯಲ್ಲಿ ತಮಗೆ ಚಂದ್ರದಶೆ ಕಳೆದು ಹೋಯಿತು. ಈಗ ಮೊನ್ನೆ ಡಿಸೆಂಬರ್ 7ನೇ ತಾರೀಕಿಗೆ ಈಗ ಕುಜ ಪ್ರಾರಂಭವಾಗಿದೆ. ಕುಜದಶೆ, ಕುಜಭುಕ್ತಿ ನಡೀತಾ ಇದೆ. ಕುಜ ಜಾತಕದಲ್ಲಿ ಆತ ಉಚ್ಚ ಸ್ಥಾನದಲ್ಲಿದ್ದಾನೆ, ತೊಂದರೆ ಇಲ್ಲ ಇವರೇ. ಈಗ ನಿಮಗೆ ಕಾಲ ಪ್ರಭಾವ ಮುಗಿದೋಗಿದೆ. ಆ ಚಂದ್ರನ ರಾಡಿತ್ವ ಅಂತಕ್ಕಂಥದ್ದು ಮುಗಿದೋಗಿ ಈಗ ಒಳ್ಳೆ ಬಲವಾದ ರುಚಕ ಯೋಗ ಅಂತೀವಲ್ಲ, ಆ ಸಾಹಸ, ಬಹುಸಾಹಸ ಆಪ್ತ ವಿಭವ, ಶೂರ, ಅರಿಹಂತ, ಬಲಿಯಂತ ಯಾವುದಿದೆ, ಈ ಶತ್ರುಗಳನ್ನೆಲ್ಲ ಮರ್ದನ ಮಾಡಿ ಒಂದು ಜಯವನ್ನು ಸ್ಥಾಪಿಸಲಿಕ್ಕೆ ಏನು ಬೇಕು ಅದನ್ನು ಏರ್ಪಾಡು ಮಾಡ್ತಕ್ಕಂಥ ಗ್ರಹವನು. ಹೀಗಾಗಿ ಚೆನ್ನಾಗಿದೆ, ಆತಂಕ ಬೇಡ. ನಿಮ್ಮ ಕೆಲಸ ವ್ಯವಹಾರಗಳಲ್ಲಿ ಮುಂದುವರಿಬಹುದು, ವ್ಯವಹಾರಗಳಲ್ಲಿ ಅನುಕೂಲ ಚೆನ್ನಾಗಿದೆ. ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಅದು ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ಏನೂ ಅಂಥ ತೊಡಕಿಲ್ಲ. ಆದರೆ ಈ ಚಂದ್ರರಾಹು ಯುತಿ ಇದೆಯಲ್ಲ, ಅದು ಸ್ವಲ್ಪ ಮಾನಸಿಕವಾಗಿ ಕುಗ್ಗಿಸುವ ಕಾರಣದಿಂದಾಗಿ, ಲಗ್ನದ ಅಧಿಪತಿಯು, ಈ ಕಾರಣದಿಂದ ನೀವು ಅಮ್ಮನವರ ಪ್ರಾರ್ಥನೆ, ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳೋದು ತುಂಬ ತುಂಬ ಒಳ್ಳೆಯದು. ಅಥವಾ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕವನ್ನು ಮಾಡಿಸಿ ತೀರ್ಥ ಸೇವನೆ ಮಾಡೋದು ಸರಳವಾದದ್ದು. ಇದನ್ನು ಮಾಡಿ ಸಾಕು, ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಮನ್ವಿಕ್ ಅವರು ಉಡುಪಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 4/5/2017, ಸಮಯ 10:32 ಬೆಳಗ್ಗೆ. ಅವರ ಪ್ರಶ್ನೆ, ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಆರೋಗ್ಯ ಶಿಕ್ಷಣದ ಬಗ್ಗೆ ಕೇಳಿದ್ದಾರೆ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ಇದು ಧನು ಲಗ್ನವಾಗಿದೆ. ಲಗ್ನದಲ್ಲಿ ಶನೈಶ್ಚರನಿದ್ದಾನೆ. ಪ್ರಸ್ತುತ ಕಾಲ ನೋಡಿದ್ರೆ ಶುಕ್ರದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಚಂದ್ರನ ಒಂದು ಕಾಲ ನಡೀತಾ ಇದೆ. ಚಂದ್ರನ ಭುಕ್ತಿ ನಡೀತಾ ಇದೆ. ಚಂದ್ರನಿಗೆ ಪಕ್ಷದ ಬಲ ಚೆನ್ನಾಗಿದೆ. ಈ ಕಾರಣದಿಂದ ಮತ್ತು ಯಥಾ ಪ್ರಕಾರ ಈಗಷ್ಟೇ ಹೇಳಿದೆ ನಾನು, ಚಂದ್ರ ರಾಹುಯುಕ್ತನಾದರೆ ಅಂತ ಸ್ವಲ್ಪ ಮನಸ್ಸನ್ನು ಸ್ವಲ್ಪ ರಾಡಿ ಮಾಡ್ತಾನೆ. ಅದೇ ಥರ ಇಲ್ಲಿಯೂ ಲಕ್ಷಣ ಇದೆ. ಹೀಗೆ ಚಂದ್ರ ರಾಹು ಯುತಿ ಇದ್ದಾಗ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕವನ್ನು ಮಾಡಿಸಿ ತೀರ್ಥ ಸೇವನೆ, ಪ್ರೋಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಈ ಮಗುವಿಗೆ ಇದು ಬೇಕಾಗುತ್ತೆ. ಒಂದು ಬಲಕ್ಕಾಗಿ, ಮನೋಬಲ ಇಲ್ಲ ಅಂದ್ಬಿಟ್ರೆ ಈಗಿನ ಮಕ್ಕಳಿಗೆ ಅದು ಪ್ರಾಬ್ಲಮ್. ಏನು ಖಿನ್ನತೆ, ಒಂದು ಸಣ್ಣ ಪುಟ್ಟ ಒಂದು ಗಲಾಟೆ ಅಥವಾ ಒಂದು ಸಣ್ಣ ಒಂದು ಬೈಗುಳ, ಇವುಗಳನ್ನು ಕೇಳಿದ್ರೆ ಅವರು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಇದಕ್ಕೆ ಒಂದು ಮಹತ್ತರವಾದ ಸರ್ಕಸ್ ಮಾಡಬೇಕಾಗಿದೆ. ಎಲ್ಲ ಈ ಮನೋರೋಗಕ್ಕೆ ಸಂಬಂಧಿಸಿರ್ತಕ್ಕಂಥ ಹಾಸ್ಪಿಟ್ಲ್ಗಳಲ್ಲೆಲ್ಲ ಪುಟ್ಟ ಮಕ್ಕಳೇ ಇರ್ತಾರೆ. ಅವ್ರು ಓದಲಿಲ್ಲ, ಬರೀಲಿಲ್ಲ, ಒಂದು ಕಂಪ್ಲೇಂಟ್ ಅಂದ್ಬಿಟ್ರೆ ಅವ್ರಿಗೆ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಆ ಥರದ್ದು ಮನಸ್ಸು ದುರ್ಬಲತೆ ಬಂದುಬಿಟ್ಟಿದೆ. ಇದಕ್ಕೇನಪ್ಪ ಮಾಡೋದು? ನಾವು ಬೇಸಿಕಲ್ಲೇ ಸರಿಪಡಿಸ್ಬೇಕು ಇದನ್ನು. ಹೇಗೆ ಅಂದರೆ ಯೋಗ ಮತ್ತು ಪ್ರಾಣಾಯಾಮಗಳು ಬೇಕು. ಅದು ನಾವು ಇನ್ನು ಚಿಕ್ಕ ವಯಸ್ಸು, ಈಗ ಹಾಕಿದ್ರೆ ನೀವು ಒಂದು 10 ವರ್ಷ ಅದನ್ನು ತಯಾರಿ ಮಾಡಿದ್ರೆ ಆ 10 ವರ್ಷದ ತಯಾರಿ ಇವ್ರ ಜೀವನ ಪೂರ್ತಿ ಸಹಾಯ ಮಾಡುತ್ತೆ. ಹೀಗಾಗಿ ಈಗ ತಕ್ಷಣ ನೀವು ಅವರೊಂದು ಮೆಡಿಟೇಷನ್ ಕ್ಲಾಸಿಗೋ ಅಥವಾ ಒಂದು ಯೋಗ ತರಬೇತಿಗೆ ಅದನ್ನು ಕಲಿಸೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಬೇಕು ಇಂಥ ಮಕ್ಕಳಿಗೆ. ಚಂದ್ರನಿಗೆ ಪಕ್ಷದ ಬಲ ಇದೆ, ಈ ಕಾರಣದಿಂದಾಗಿ ಸ್ವಲ್ಪ ವಾಸಿ, ಅವನು ಯಾವುದಕ್ಕೂ ಕೇರ್ ಮಾಡೋದಿಲ್ಲ. ಆದರೆ ರಾಹುಯುತಿ, ಇಂತಹ ಪಾಪಗ್ರಹಗಳ ಶನಿಯುತಿ ಹೀಗಿದ್ದಾಗ ದುರ್ಬಲರಾಗಿರ್ತಾರೆ. ಹಾಗಾಗಿ ಅವರಿಗೆ ಬೇಕು ಯೋಗ ಮತ್ತು ಪ್ರಾಣಾಯಾಮ, ಧ್ಯಾನ, ಭಗವತ್ ಚಿಂತನೆ, ಸಜ್ಜನರ ಸಹವಾಸ, ಇವೆಲ್ಲ ಸರಿಪಡಿಸುತ್ತೆ, ಮನಸ್ಸನ್ನು ಗಟ್ಟಿಗೊಳಿಸುತ್ತೆ. ಅಂಥ ವಾತಾವರಣ ಸೃಷ್ಟಿ ಮಾಡಬೇಕು. ತಾವು ದೇವತಾ ಆರಾಧನೆ ಜೊತೆಗೆ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿಸಿ ಕುಡಿಸಿ ಈ ಥರದ್ದೆಲ್ಲ ಮಾಡಬೇಕು. ಸರಿ ಹೋಗುತ್ತೆ, ಆತಂಕ ಬೇಡ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಮಯೂರ್ ಅವರು ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 9/12/1998, ಸಮಯ 10:30 ರಾತ್ರಿ. ಅವರ ಪ್ರಶ್ನೆ, ಕೆಲಸ ಬದಲಾವಣೆ ಆಗುತ್ತಾ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಮಯೂರ್ ಅವರ ಪ್ರಶ್ನೆ, ವೃತ್ತಿಯಲ್ಲಿ ಬದಲಾವಣೆ ಆಗುತ್ತಾ ಅಂತ ಕೇಳಿದಾರಲ್ವ, ಜಾತಕವನ್ನು ನೋಡೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನ. ಲಗ್ನದಿಂದ ಕರ್ಮಾಧಿಪತಿಯಾಗಿರ್ತಕ್ಕಂಥ ಕುಜನಿಗೆ ಬಲವಿಲ್ಲ, ಶತ್ರುಕ್ಷೇತ್ರದಲ್ಲಿದ್ದಾನೆ. ಕರ್ಮಸ್ಥಾನದಲ್ಲಿ ಶನೈಶ್ಚರ ನೀಚನಾಗಿದ್ದಾನೆ.
ಈಗ ಪ್ರಸ್ತುತ ರವಿ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಬುಧನ ಭುಕ್ತಿ. ಬುಧನು ನಿಮ್ಮ ಜಾತಕದಲ್ಲಿ ಬಹಳ ವೀಕ್ ಆಗಿದ್ದಾನೆ. 6ನೇ ಮನೆಯಲ್ಲಿ, ಷಷ್ಠ ಸ್ಥಾನದಲ್ಲಿ, ಶತ್ರು ಮನೆಯಲ್ಲಿ ಇರ್ತಕ್ಕಂಥದ್ದು. ನಿಮಗೆ ಈಗ ಕಾಲ ಬಲ ಸೂಚಿಸ್ತಾ ಇಲ್ಲ. ಹೀಗಾಗಿ ನೀವು ನೋಡಿ, ಅಕ್ಟೋಬರ್ವರೆಗೆ ಸ್ವಲ್ಪ ತಾಳ್ಮೆ ಬೇಕು. ಅಕ್ಟೋಬರ್ ನಂತರ ಶುಕ್ರನ ಕಾಲ ಪ್ರಾರಂಭವಾಗುತ್ತೆ. ಅದಕ್ಕಿಂತಲೂ ನಿಮಗೆ ಚಂದ್ರನ ಒಂದು ಕಾಲ ಬರಬೇಕು. ಯಥಾ ಪ್ರಕಾರ ಚಂದ್ರನು ರಾಹುಯುಕ್ತನಾಗಿದ್ದಾನೆ. ನೋಡಿ, ಇದನ್ನೆಲ್ಲ ಪಕ್ಕಕ್ಕಿಡೋಣ. ಈಗ ಯಾವಾಗ ಗ್ರಹಗಳು ಹೀಗೆ ಬ್ಯಾಕ್ ಟು ಬ್ಯಾಕ್ ನಮಗೆ ಕೈ ಕೊಡ್ತಾ ಇದೆ ಅಂತ ಅನಿಸುತ್ತೋ, ಯಾವಾಗ ನಮಗೆ ಸರಿ ಹೋಗುತ್ತೆ, ಸರಿ ಹೋಗುವಂಥ ಲಕ್ಷಣ ಇಲ್ಲವಾ ಅಂತ ಅನಿಸಿದ ತಕ್ಷಣ, ಇಲ್ಲ ಅಂತಲ್ಲ, ಆದರೆ ಸ್ವಲ್ಪ ವಿಳಂಬವಾಗಿದೆ. ಈ ಕಾರಣದಿಂದಾಗಿ ಇದನ್ನು ಪಕ್ಕಕ್ಕಿಟ್ಟು ನಾವು ಇದನ್ನು ಮೀರಿದ ಚಿಂತನೆ ಆ ಕಡೆ ಮೊರೆ ಹೋಗಬೇಕಾಗತ್ತೆ. ಹೀಗಾಗಿ ಈಗ ತತ್ಕಾಲದಲ್ಲಿ ನಡೀತಾ ಇರತಕ್ಕಂತಹ ದಶಾಭಕ್ತಿಯನ್ನು ನೋಡಿಕೊಂಡ್ರೆ ನಿಮಗೆ ಈಗ ವಿಷ್ಣು ಸಹಸ್ರನಾಮ ದಿ ಬೆಸ್ಟ್ ಪರಿಹಾರ. ಹಾಗಾಗಿ ನೀವು ಕೆಲಸ ಬದಲಾವಣೆ ಮಾಡಬೇಕಾ? ಸದ್ಯಕ್ಕೆ ಮಾಡದೇ ಇರೋದು ಒಳ್ಳೆಯದು. ಯಾಕೆಂದರೆ ಬುಧನಿಗೆ ಈಗ ಪ್ರಯಾಣ ಹೇಗಿದೆ ಅಂದರೆ ಅವನು ಬಲಹೀನನಾಗಿದ್ದಾನೆ. ಈ ಕಾರಣದಿಂದ ನೀವು ಸ್ವಲ್ಪ 6 ತಿಂಗಳು ಬೇಡ, ನೀವು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಆ ವಿಷ್ಣು ಸಹಸ್ರನಾಮ ಹೇಳ್ತಾ 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 ನಿಮಗೆ ಒಂದು ಸ್ಫುರಣೆ ಆಗುತ್ತೆ, ಏನು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ. ಅದು ಒತ್ತಡ ಬರುತ್ತೆ, ಮಾಡಿಬಿಡೋಣ, ಈ ಕೆಲಸವನ್ನು ಕೈ ಹಾಕೋಣ ಅಂತ. ಆಗ ನೀವು ಪ್ರಯತ್ನ ಮಾಡಿ. ಅಲ್ಲಿವರೆಗೆ ಈಗ ಬೇಡ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಶಿವಪ್ರಸಾದ್ ಅವರು ಮುಳಬಾಗಿಲಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 1/4/2008, ಸಮಯ 9:10 ರಾತ್ರಿ. ಅವರ ಪ್ರಶ್ನೆ, ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಶಿವಪ್ರಸಾದ್ ಅವರ ಪ್ರಶ್ನೆ ಆರೋಗ್ಯ ಮತ್ತು ಶಿಕ್ಷಣ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ಇದು ತುಲಾ ಲಗ್ನವಾಗಿದೆ. ಲಗ್ನದ ಅಧಿಪತಿ ಶುಕ್ರ ಬಲಿಷ್ಠ ಸ್ಥಾನದಲ್ಲಿ, ಉಚ್ಚ ಸ್ಥಾನದಲ್ಲಿದ್ದಾನೆ. ಅವನಿಗೆ ಮೌಢ್ಯತೆ ಇಲ್ಲ. ರವಿಯುಕ್ತನಾಗಿದ್ದಾನೆ, ಆದರೆ ಮೌಢ್ಯತೆ ಏನೂ ಇಲ್ಲ. ಅದೃಷ್ಟ ಚೆನ್ನಾಗಿದೆ. ಈಗ ನಿಮಗೆ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಕಾಲ ನಡೀತಾ ಇದೆ. ಶನೈಶ್ಚರ ನಿಮ್ಮ ಜಾತಕದಲ್ಲಿ ಲಾಭದಲ್ಲೇನೋ ಇದ್ದಾನೆ, ಆದರೆ ಶತ್ರು ಕ್ಷೇತ್ರ. ಹೀಗಾಗಿ ನೀವು ಆಂಜನೇಯನ ಆರಾಧನೆ ಮಾಡಬೇಕು. ಆಂಜನೇಯನ ಸನ್ನಿಧಾನದಲ್ಲಿ ನೀವು ಪ್ರತಿ ಶನಿವಾರ ತಪ್ಪದೆ ಈ ಆಂಜನೇಯನಿಗೆ ಬಹಳ ಇಷ್ಟವಾಗಿರತಕ್ಕಂಥದ್ದು ಅಂದರೆ ವಡೆಯನ್ನು ನೈವೇದ್ಯ ಮಾಡಿಸಿ ಪ್ರಸಾದ ತಗೊಳ್ಳಿ ಪ್ರತಿ ಶನಿವಾರ. ಅದು ತುಂಬ ತುಂಬ ಸಹಾಯವಾಗುತ್ತೆ. ಮತ್ತು ಆಂಜನೇಯನಿಗೆ ಸಿಂಧೂರ ಅಲಂಕಾರ ಮಾಡಿಸಿ ಆ ಸಿಂಧೂರ ಲೇಪನ ನೀವು ಮಾಡಿ, ಅದು ತುಂಬ ಸಹಾಯವಾಗುತ್ತೆ. ಅಂತೂ ಆಂಜನೇಯನ ಪ್ರಾರ್ಥನೆಯಿಂದ, ಅಂಜನಾಸುತ ಅವನ ಒಂದು ಆರಾಧನೆಯಿಂದ ಖಂಡಿತ ನಿಮಗೆ ವಿದ್ಯಾ ಬುದ್ಧಿ ಇವುಗಳ ಬಲ ಪುಷ್ಟವಾಗುತ್ತೆ, ಅನುಕೂಲವಾಗುತ್ತೆ, ಬುದ್ಧಿಶಕ್ತಿ ಹೆಚ್ಚಾಗುತ್ತೆ. ಆಂಜನೇಯನ ಪ್ರಾರ್ಥನೆ ಮಾಡ್ತಾ ಬನ್ನಿ, ಪ್ರತಿ ಶನಿವಾರ ಮಾಡಿ, ವಿದ್ಯಾಭ್ಯಾಸ ಮುಗಿಯುವವರೆಗೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಮಹೇಶ್ ಅವರು ಅವರ ಮಗನ ಬಗ್ಗೆ ಸಂದೇಶವನ್ನು ಕಳಿಸಿದ್ದಾರೆ ಬೆಳಗಾವಿಯಿಂದ. ಅವರ ಹುಟ್ಟಿದ ದಿನಾಂಕ 20/4/2023, ಸಮಯ 12:13 ಮಧ್ಯಾಹ್ನ. ಅವರ ಪ್ರಶ್ನೆ, ಆರೋಗ್ಯ ಮತ್ತು ಶಿಕ್ಷಣ ಹೇಗಿದೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ಮಹೇಶ್ ಅವರ ಪ್ರಶ್ನೆ ಮಗು ಬಗ್ಗೆ, ಆರೋಗ್ಯ ಹೇಗಿದೆ, ವಿದ್ಯಾಭ್ಯಾಸ ಹೇಗಿದೆ ಅಂತ. ಆರೋಗ್ಯ ನೋಡೋಣ ಮೊದಲಿಗೆ. ಇನ್ನು ಪುಟ್ಟ ಮಗು, ಈಗಲೇ ಚಿಂತೆ ಬೇಡ, ಯಾವುದು ವಿದ್ಯಾಭ್ಯಾಸ ಹೇಗಿರುತ್ತೆ ಇತ್ಯಾದಿ ಎಲ್ಲ. ಇದು ಕರ್ಕಟಕ ಲಗ್ನವಾಗಿದೆ. ಲಗ್ನದ ಅಧಿಪತಿ ಚಂದ್ರ ರಾಹುಯುಕ್ತನಾಗಿದ್ದಾನೆ, ರವಿಯುಕ್ತನಾಗಿದ್ದಾನೆ. ಅಂದರೆ ಪಕ್ಷದ ಬಲ ಹೋಗಿರುತ್ತೆ ಅವನಿಗೆ. ಪ್ರತಿಪದ ಶುಕ್ಲ ಪಕ್ಷದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಚಂದ್ರಗ್ರಹ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಈಗ ಪ್ರಸ್ತುತ ಕೇತುವಿನ ದಶೆಯಲ್ಲಿ ಗುರು ಭುಕ್ತಿ ನಡೀತಾ ಇದೆ. ಗುರು ಚೆನ್ನಾಗಿ ಭಾಗ್ಯಸ್ಥಾನದಲ್ಲಿದ್ದಾನೆ. ಸಾಕಾಗುತ್ತೆ, ಲಗ್ನವನ್ನು ಗುರು ನೋಡ್ತಾನಲ್ಲ. ಹೋರಾ ಸ್ವಾಮಿ ಗುರುಜ್ಞ ವೀಕ್ಷಿತಯುತ ಅನಾನ್ಯಶ್ಚ ವೀರ್ಯೋತ್ಕಟ ಭವತಿ ಅಂತ ಹೋರಾಶಾಸ್ತ್ರದ ಮಾತು. ಲಗ್ನವನ್ನು ಗುರು ವೀಕ್ಷಣೆ ಮಾಡಿಬಿಟ್ರೆ ಸಾಕು, ಅದು ಸಾಕಷ್ಟು ಬಲ ತಂದುಕೊಡುತ್ತೆ ಅಂತ. ಆತಂಕ ಇಲ್ಲ. ಆದರೆ ಒಂದು ಗ್ರಹಶಾಂತಿ ಮಾಡಿಸಿ, ಮಗು ಎಷ್ಟು ತೂಕ ಇದೆಯೋ ಅಷ್ಟು ತೂಕದ ಅಕ್ಕಿ ಅದನ್ನು ದಾನ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಅದು ಮಾಡಿ. ರವಿ ಉಚ್ಚಸ್ಥಾನದಲ್ಲಿದ್ದಾನೆ, ಶುಕ್ರ ಸ್ವಕ್ಷೇತ್ರದಲ್ಲಿದ್ದಾನೆ, ಶನಿ ಸ್ವಕ್ಷೇತ್ರ, ಗುರು ಸ್ವಕ್ಷೇತ್ರ, ಇದೆಲ್ಲ ಒಳ್ಳೆ ರಾಜಯೋಗದ ಜಾತಕ. ತತ್ಕಾಲದಲ್ಲಿ ಒಂದು ಗ್ರಹಶಾಂತಿ ದೇಹಕ್ಕೆ ಒಂದು ಬಲವನ್ನು ತಂದುಕೊಡುತ್ತೆ. ಸದ್ಯಕ್ಕೆ ಅಷ್ಟೇ ಮಾಡಿಸಿ ಸಾಕು. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಸಿದ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನು ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.